ಕುಣಿಗಲ್ ತಾಲೂಕಿನ ಕೆರೆ ಕಟ್ಟೆಗಳಲ್ಲಿ ಹೂಳು ತುಂಬಿಕೊಂಡಿದ್ದು 20 ವರ್ಷಗಳಿಂದಲೂ ಹೂಳನ್ನ ತೆಗೆದಿರುವುದಿಲ್ಲ. ರೈತರ ಜಮೀನುಗಳಿಗೆ ಫಲವತ್ತಾದ ಮಣ್ಣು ಇಲ್ಲದೆ ರೈತರ ತೋಟಗಳ ಇಳುವರಿ ಕುಂಠಿತವಾಗಿದೆ. ಕೆರೆ ಕಟ್ಟೆಗಳಿಗೆ ಹಾನಿಯಾಗದಂತೆ ಹಾಗೂ ಅಂತರ್ಜಲಕ್ಕೆ ತೊಂದರೆಯಾಗದಂತೆ ರೈತರು ಮಣ್ಣನ್ನ ತುಂಬಿಕೊಳ್ಳಲು ಅನುವು ಮಾಡಿಕೊಡಬೇಕು ಹಾಗೂ ರಾಗಿ ಖರೀದಿ ಕೇಂದ್ರಗಳಲ್ಲಿ ರೈತ ಕಷ್ಟಪಟ್ಟು ಬೆಳೆದಂತಹ ರಾಗಿಯನ್ನ ಖರೀದಿ ಮಾಡಬೇಕು. ರೈತರು ಸಾಲ ಮಾಡಿ ಬೆಳೆದಿದ್ದಾರೆ, ಇಲ್ಲ ಸಲ್ಲದ ಸಬೂಬುಗಳನ್ನ ಹೇಳಿ ಅವರನ್ನ ಸತಾಯಿಸಬಾರದು. ಉಳಿದಿರುವ ರೈತರಿಂದ ರಾಗಿ ಖರೀದಿಗೆ ಮತ್ತೆ ನೋಂದಣಿ ಆರಂಭಿಸಬೇಕಾಗಿ ಒತ್ತಾಯಿಸುತ್ತಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್ ಹುಲಿಕಟ್ಟೆ ತಹಶೀಲ್ದಾರ್ ಕರಿಯಾ ನಾಯ್ಕರವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಅನಿಲ್ ಕುಮಾರ್, ಚಂದ್ರಶೇಖರ್, ಗಂಗರಾಜು, ಕೃಷ್ಣಪ್ಪ, ರಾಮಣ್ಣ, ಕುಂಟಪ್ಪ, ಬಿಆರ್ ಗೌರೀಶ, ನರಸಿಂಹಮೂರ್ತಿ ಸೇರಿದಂತೆ ರೈತ ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಎನ್ಕೆಎಸ್ ಟಿವಿ 4 ಕುಣಿಗಲ್. ನಾವು ಹೇಳ್ತಾ ಇದೀವಿ, ಏನಾದ್ರೂ ಮಾಡಿ ಇನ್ನೊಂದು ವಾರ 10 ದಿನದೊಳಗಡೆ ಯಾವುದೇ ಕೆರೆ ಕಟ್ಟೆಗಳಲ್ಲಿ ರೈತರು ಮಣ್ಣು ತುಂಬಿಕೊಳ್ತಕ್ಕಂಥದ್ದಕ್ಕೆ ಅಡ್ಡಿಪಡಿಸಬಾರ್ದು. ಮತ್ತೆ ಇದನ್ನೇ ದುರುಪಯೋಗ ಪಡಿಸ್ಕೊಂಡು ಕೆಲವರು ಇವತ್ತು ಮಣ್ಣು ಮಾಫಿಯಾ ಮಾಡ್ಲಿಕ್ಕೆ ಹೊರಟವ್ರೆ. ನಿಮ್ಮ ಸಣ್ಣ ನೀರಾವರಿ ಇಲಾಖೆಯಿಂದ ಇಲ್ಲಿ ಕಿತ್ನಾಮಂಗಲ ಕೆರೆಗೆ ಒಂದು ಆದೇಶ ಮಾಡಿಕೊಡ್ತಾರೆ, ಇಷ್ಟು ಘನ ಮೀಟರ್ ಮಣ್ಣನ್ನ ಎತ್ಕೋಬಹುದು ಅಂತ. ಯಾರ ಮಣ್ಣು ಎಲ್ಲಿಂದ ಬಂತು? ಸಣ್ಣ ನೀರಾವರಿ ಇಲಾಖೆಯವ್ರು ತಂದು ಕೆರೆಗೆ ಬಿಟ್ಟಿದ್ರ? ರೈತನ ಭೂಮಿಲಿ ಇರ್ತಕ್ಕಂಥ ಫಲವತ್ತಾದ ಮಣ್ಣು ಮಳೆಗಾಲದಲ್ಲಿ ಕೊಚ್ಕೊಂಡ್ಬಂದು ಕೆರೆಯಲ್ಲಿ ಹೂಳಾಗದೆ, ಆ ಹೂಳ್ ಮಣ್ಣನ್ನ ನೀವು ಇಟ್ಕೆ ಫ್ಯಾಕ್ಟ್ರಿ ಅವ್ರಿಗೆ ಮಾರ್ಕೊತೀರಿ. ಆದ್ರೆ ರೈತರು ತುಂಬ್ಕೊಳಕ್ ಹೋದ್ರೆ ತೊಂದರೆ ಕೊಡ್ತೀರಾ. ರೈತರು ಕೂಡ ಘನ ಮೀಟರ್ ಲೆಕ್ಕದಲ್ಲಿ ದುಡ್ಡು ಕಟ್ಬಿಟ್ಟು ಮಣ್ಣು ತೊಗೊಳಕಾಗ್ತದ? ತನ್ನ ಜಮೀನಿಂದ ಹೋಗಿರೋ ಸವಕಳಿ ಮಣ್ಣನ್ನ ತಾನು ತುಂಬಿಕೊಳ್ಳಿಕ್ಕೆ ಇವತ್ತು ದುಡ್ಡು ಕಟ್ಟಬೇಕು ಅಂದ್ರೆ ಯಾವ ನ್ಯಾಯ ಆಗ್ತದೆ? ಅದಕ್ಕೆ ಇದನ್ನ ತುರ್ತಾಗಿ ನೀವು ಪರಿಶೀಲನೆ ಮಾಡಿ ಆದೇಶ ಮಾಡಬೇಕು. ಯಾವುದೇ ಕೆರೆ ಕಟ್ಟೆಗಳಲ್ಲಿ ಫಲವತ್ತಾಗಿರ್ತಕ್ಕಂಥ ಒಂದು ಲೆವೆಲ್ ಮಣ್ಣನ್ನ ಜಾಸ್ತಿ ಆಳಕ್ಕೆ ಹೋಗೋದು ಬೇಡ, ಒಂದು 3 ಅಡಿ 4 ಅಡಿ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲಾ ಕೆರೆ ಕಟ್ಟೆಗಳಲ್ಲಿ ಫಲವತ್ತಾಗಿರೋ ಮಣ್ಣನ್ನ ತುಂಬಿಕೊಂಡ್ರೆ ನೀರು ಸ್ಟೋರೇಜ್ ಆಗ್ತದೆ. ಆ ರೈತನಿಗೂ ಕೂಡ ಫಲವತ್ತಾಗಿರೋ ಮಣ್ಣು ತಗೊಂಡೋಗಿ ತೋಟನ ಅಭಿವೃದ್ಧಿ ಪಡಿಸ್ದಂಗೆ ಆಗ್ತದೆ. ಮತ್ತೆ ಇದನ್ನ ಸಂಪೂರ್ಣವಾಗಿ ಆದೇಶ ಮಾಡಿ ಟ್ರ್ಯಾಕ್ಟರ್ಗಳಲ್ಲೇ ಹೊಡಿಬೇಕು ಅಂತ. ಯಾವುದೇ ಕಾರಣಕ್ಕೂ ಟಿಪ್ಪರ್ ಅನ್ನು ಹೊಡೆಯೋದು ಬೇಡ. ನಾವು ಕೂಡ ಅದನ್ನು ಒಪ್ಪೋದಿಲ್ಲ. ಆ ಭಾಗದ ರೈತ ಟ್ರ್ಯಾಕ್ಟರ್ ತಗೊಂಡು ಟ್ರ್ಯಾಕ್ಟರ್ ಬಿಟ್ಕೊಂತಾನೆ. ಅಕಸ್ಮಾತ್ ಟ್ರ್ಯಾಕ್ಟರ್ ದೇವದವರು ಟ್ರ್ಯಾಕ್ಟರ್ಗೆ ಹೇಳಿ ಒಡ್ಸ್ಕೊಳ್ಳಿ ಅನ್ನಂತೇಳಿ ಟಿಪ್ಪರ್ಗಳನ್ನಿಟ್ಟು ಬೇರೆ ಏನೋ ಲಾಬಿ ಮಾಡೋದು ಬೇಡ, ಮಣ್ಣನ್ನು ಮಾರಾಟ ಮಾಡೋದು ಬೇಡ. ಇದನ್ನ ತುರ್ತಾಗಿ ಆಗಬೇಕು ಅಂತೇಳಿ ನಿಮ್ಗೆ ಒತ್ತಾಯ ಮಾಡ್ತಾ ಇದೀವಿ. ದಯಮಾಡಿ ಇನ್ನು 10 ದಿನದೊಳಗಡೆ ಇದು ನಿರ್ಧಾರ ಆಗಬೇಕು. ಇಲ್ಲಾಂದ್ರೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಮ್ಮಿಕೊಂಡಿದೆ ಅಂತ ಹೇಳಲಿಕ್ಕೆ ತಮಗೆ ಮನವಿ ಕೊಡ್ಲಿಕ್ಕೆ ಅಂತ ಬಂದಿದ್ದೀವಿ ಸರ್. ರಾಗಿದು ತುರ್ತಾಗಿ ಇಷ್ಟೇ ಬೆಳಿಬೇಕು, ನೀವು ಇನ್ನು ಮಿಕ್ಕಿ ಬೆಳಿಬೇಡಿ ಅಂತ. ನಾವು ಅಟ್ಲೀಸ್ಟ್ ಬೆಳ್ಕೊಂಡು ಯಾರಿಗೂ ಮಾರೋದು ಬೇಡ, ಮನೇಲಿ ಮಡಿಕತ್ತೀವಿ ರೈತರು. ಅವಾಗ ನೋಡೋಣ ಸರ್ಕಾರ ಅದೆಂತ ತಂದು ಜನರಿಗೆ ಊಟ ಮಾಡಿಸ್ತದೆ ಅಂತ. ತಪ್ಪಲ್ವಾ? ಎಷ್ಟಾರ ರೈತ ಬೆಳೆದಿರ್ಲಿ, ಕಷ್ಟಪಟ್ಟು ಬೆಳೆದಿರ್ತಾನೆ. ಏನ್ ನ್ಯಾಯಯುತವಾದಂತ ಬೆಲೆ ಇದೆ, MSP ರೇಟ್ನಲ್ಲಿ ನಾವು ಖರೀದಿ ಮಾಡಿರ್ತೀವಿ, ಖರೀದಿಗೆ ಫಿಕ್ಸ್ ಮಾಡಿರೋ ರೇಟ್ ಖರೀದಿ ಮಾಡ್ತೀವಿ ಅಂತ ಹೇಳ್ಬೇಕು. ಇಂತಿಷ್ಟು ಮಾತ್ರ ಖರೀದಿ ಮಾಡ್ತೀವಿ, ಇದನ್ನ ಖರೀದಿ ಮಾಡೋದ ಯಾವ ನ್ಯಾಯ? ಹಾಗಾದ್ರೆ ಬೆಳಿಬೇಕಾದ್ರೆ ನೀವು ಗೊಬ್ಬರ ಕೊಡ್ಬೇಕಾದ್ರೆ, ಫರ್ಟಿಲೈಸರ್ನ ತುಂಬಿಕೊಡ್ಬೇಕಾದ್ರೆ, ಬಿತ್ತೆ ಬೀಜ ಕೊಡ್ಬೇಕಾದ್ರೆ ನಿಮ್ ಸರ್ಕಾರ ಹೇಳ್ಬೇಕಾಯ್ತು, ತಾಲೂಕಿಗೆ ರಾಗಿ ಜಾಸ್ತಿ ಆಯ್ತು, ಈಗ ಆಲ್ರೆಡಿ ಇಷ್ಟು ಬಿತ್ತನೆ ಮಾಡ್ಬಿಟ್ಟವ್ರೆ, ಈ ಸ್ಟಾಕು ನಿಲ್ಲಿಸ್ಬಿಡಿ, ಬೆಳಿಬೇಡಿ ರೈತರು ಅಂತ ಒಂದು ಮಾತು ಹೇಳ್ಬೇಕಾಯ್ತಲ್ಲ ನಿಮ್ ಸರ್ಕಾರ. ಬೆಳೆದಾದ್ಮೇಲೆ ತಗೊಳ್ಳೋಣ ಅನ್ನೋದು ಯಾವ ನ್ಯಾಯ? ರೈತ ಕಷ್ಟಪಟ್ಟು ಸರ್ಕಾರ ಇದೆ ನಮ್ಮ ಪರವಾಗಿ ತಗತ್ತದೆ, ಖರೀದಿ ಮಾಡ್ತದೆ ಅಂತೇಳಿ ಸಾಲನೋ ಸೂಲನೋ ಮಾಡಿ ಅವ್ನ ಮಕ್ಕಳಿಗೆ ಇವತ್ತು ರಾಗಿ ಮಡಿಕೊಂಡು ಕಾಯಕ್ಕಾಗಲ್ಲ. ಅವ್ರಪ್ಪ ಹಾರ್ಟ್ ಪೇಷಂಟ್ ಇರ್ತಾನೆ, ಕ್ಯಾನ್ಸರ್ ಪೇಷಂಟ್ ಇರ್ತಾನೆ, ಅವ್ನು ಹುಷಾರು ಮಾಡಬೇಕು, ಮಕ್ಳುಗಳಿಗೆ ನೆಕ್ಸ್ಟ್ ಫೀಸ್ ಕಟ್ಟಬೇಕು, ನೂರಾರು ಸಮಸ್ಯೆಗಳನ್ನ ಇಟ್ಕೊಂಡು ಆ ರಾಗಿ ಮೇಲೆ ನಂಬ್ಕೊಂಡಿರ್ತಾನೆ. ಅಂಥದ್ರಲ್ಲಿ ನೀವು ದಯಮಾಡಿ ಮರು ನೋಂದಣಿಯನ್ನು ಆರಂಭಿಸಬೇಕು, ರಾಗಿ ಖರೀದಿ ಕೇಂದ್ರ ಆರಂಭಿಸಬೇಕು, ತಗೋಬೇಕು.